ಏನೋ ನೋಡ್ಕೊಳ್ಳಿ, ಆರೋಗ್ಯ ಸುಮಾರಾಗಿದ್ದಂಗೆ ಇದೆ ಅಂತಂದರೆ ಬಾರಿಸ್ತೀವಿ ಅಂತಂದರೆ ಏನು ಮಾಡೋಣ? ರೈಟ್. ಬಹಳ ರಾಜಕಾರಣಿಗಳಿಗೆ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ರಾಜ್ಯವನ್ನು ಆಳೋರಿಗೆ ಬೆಂಗಳೂರಿಗೂ ಸಂಬಂಧ ಇಲ್ಲ. ಇಟ್ ಇನ್ಕ್ಲೂಡ್ಸ್ ಡಿ ಕೆ ಶಿವಕುಮಾರ್. ನಿಮಗೂ ಬೆಂಗಳೂರಿಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಸುಮ್ಮನೆ ಮನೆ ಕಟ್ಟಿದ್ದೀವಿ ನಮ್ಮ ಥರ, ನಾವು ಎಲ್ಲಿಂದ ಬಂದು ಮನೆ ಕಟ್ಕೊಂಡಿರೋ ನೀವು ಇದ್ದೀರಿ ಅಷ್ಟೇ. ನೀವು ಬೆಂಗಳೂರಿಗೂ ನಿಮಗೂ ಸಂಬಂಧ ಇಲ್ಲ. ನಿಮಗೆ ಬೆಂಗಳೂರಿನ ಒರಿಜಿನಲ್ ಪ್ರೀತಿ ಇರಲಿಕ್ಕೆ ಸಾಧ್ಯನೂ ಇಲ್ಲ. ಸುಮ್ಮನೆ ಹೇಳ್ತೀವಿ ಅಷ್ಟೇ, ನಾ ಇಲ್ಲೇ ಓದ್ದೆ, ಇಲ್ಲೇ ಬಡದೆ, ಇಲ್ಲೇ ಮಾಡಿದೆ ಅಂತ ಕೇಳಿ ಹೇಳಿದ ತಕ್ಷಣ ನಾವು ಕನಕಪುರ ಅಂತ, ಎಂ ಬಿ ಪಾಟೀಲ್ ಕೇಳಿ ಬಿಜಾಪುರ, ಪ್ರಿಯಾಂಕರ್ಗೆ ಕೇಳಿ ಗುಲ್ಬರ್ಗ ಯಾಕೆ ಆಗಿದೆ? 50 ವರ್ಷ ಸರ್ಕಾರ ದೇಶ ಅಧಿಕಾರಕ್ಕೆ ಬಂದರೂ ನಿಮ್ಮ ಫ್ಯಾಮಿಲಿಯಿಂದನೇ 50 ವರ್ಷದಿಂದ ಅಧಿಕಾರದಲ್ಲಿದ್ದರೂ ಯಾಕೆ ಹಂಗಿದೆ ಗುಲ್ಬರ್ಗ ರಸ್ತೆಗಳು ಯಾಕೆ ಹಂಗಿವೆ? ಗುಲ್ಬರ್ಗ ಯಾಕೆ ಆಗಿದೆ ಹಾಗಾದ್ರೆ? ಅಥವಾ ಚಿಂಚೋಳಿ ಯಾಕೆ ಆಗಿದೆ? ಅಥವಾ ಇದು ಯಾಕೆ ಹಂಗಿದೆ? ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಯಾಕೆ ಹಂಗಿವೆ? ಯಾಕಿದೆ ಹಂಗೆ? ಕೇಳಬಾರ್ದಾ? ಕೇಳಿದ್ದನ್ನು ಪಾಸಿಟಿವ್ ಆಗಿ ತೊಗೊಂಡು ರಿಪೇರಿ ಮಾಡ್ಕೊಳ್ಳೋದು ನೋಡಬೇಕು. ಅದನ್ನು ಬಿಟ್ಟು ಪರ್ಚಕ್ಕೆ ಇಳಿತೀವಿ ಅಂತಂದರೆ ನಿಮ್ಗೆ ಏನು ಹೋಗಬೇಕು? ಬೆಂಗಳೂರು ಹಸು ಇದ್ದಂಗೆ, ಕರೆದು ಕೊಡು, ನಾವು ಕುಡ್ಕೊಂಡು ಹೋಗ್ತೀವಿ. ಆಸ್ತಿ ಮಾಡೋಕ್ಕೆ ಬೆಂಗಳೂರು ಬೇಕಾ? ಎಲ್ಲರಿಗೂ ಗುಲ್ಬರ್ಗದವ್ರಿಗೂ ಬೇಕು, ಬಿಜಾಪುರದವ್ರಿಗೂ ಬೇಕು, ಕೊಪ್ಪಳದವ್ರಿಗೂ ಬೇಕು, ಬೀದರ್ನವ್ರಿಗೂ ಬೇಕು. ಆಸ್ತಿ ಮಾಡೋಕ್ಕೆ ಇಲ್ಲಬೇಕು. ನಿಮ್ಮ ಮಕ್ಕಳನ್ನ ಓದ್ಸೋಕ್ಕೆ ಬೆಂಗಳೂರು ಬೇಕಾ? ಅದಕ್ಕೆ ಗುಲ್ಬರ್ಗಕ್ಕೆ ಹೋಗಿ ಓದಿಸಿ. ಗೌರಕ್ಷಕರು ಯಾಕೆ ಆಗ್ತಾ ಇಲ್ಲ ಬಿ ಜೆ ಪಿಯವರೆಲ್ಲ ಅಂತ? ನಿಮ್ಮ ಮಕ್ಕಳೇ ಗುಲ್ಬರ್ಗಲ್ಲಿ ಓದಲ್ಲ? ಯಾಕೆ ಓದಲ್ಲ ಗುಲ್ಬರ್ಗದಲ್ಲಿ ನಿಮ್ಮ ಮಕ್ಕಳು? ವಿಪರೀತವಾದ ಲೆವೆಲ್ಗಳಿಗೆ ಆರ್ಗ್ಯುಮೆಂಟ್ಸನ್ನು ಎಳ್ಕೊಂಡೋದ್ರೆ ಜನ ರೊಚ್ಚಿಗೆ ಹೇಳ್ತಾರೆ. ನಿಮಗೆ ಗೊತ್ತು, ಬೆಂಗಳೂರಲ್ಲಿ ನಿಮ್ಗೇನು ಆಗಬೇಕಾಗಿಲ್ಲ. ಆ ಊರಲ್ಲಿ ಪಾಪ ಜನ ರಸ್ತೆ ಇತ್ತೋ ಇಲ್ವೋ ನಿಮ್ಗೆ ಒತ್ತಿ 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 ಜೀತದಾಳಗಳಾಗ್ಬಿಟ್ಟಿದ್ದಾರೆ ಪಾಪ ಅಲ್ಲಿ ಜನಗಳು. ಅದರ ಪರಿಣಾಮ ಇದೆಲ್ಲ. ಚೀನಾದ ಉದ್ಯಮಿಗಳು ಬೆಂಗಳೂರಿನ ಬಯೋಕಾನ್ನ ಪಾರ್ಕ್ಗೆ ಬಂದು ಭೇಟಿ ಕೊಟ್ಟಿದ್ದಾರಂತೆ. ಆ ಉದ್ಯಮಿಗಳು ಹೋಗುವಾಗ ಬಯೋಕಾನ್ನ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಕೇಳಿದ್ರಂತೆ, ಯಾಕೆ ರೋಡ್ಸು ಹೀಗಾಗಿದೆ, ಕಸ ಎಲ್ಲ ಇಷ್ಟೊಂದಿರುತ್ತಲ್ಲ, ಯಾಕೆ ನಿಮ್ಗೆ ಅಂದರೆ ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ಇದನ್ನೆಲ್ಲ ಚೆನ್ನಾಗಿ ಮಾಡ್ಬೋದಲ್ವಾ? ಗಾಳಿ ಅನುಕೂಲಕರವಾಗಿದ್ದಾಗ ಭಾರತ ಯಾಕೆ ಕ್ರಮ ತಗೊಳ್ಳಲ್ಲ? ಗಾಳಿ ಅನುಕೂಲ ಅಂದರೆ ಭಾರತಕ್ಕೆ ಈಗ ಎಲ್ಲವೂ ಒಳ್ಳೆಯದಾಗ್ತಾ ಇದೆ ಅಂತ ಆ ಅರ್ಥದಲ್ಲಿ. ಇನ್ವೆಸ್ಟ್ಮೆಂಟ್ಗೆ ಈಗ ಭಾರತ ಒಳ್ಳೆಯ ಜಾಗ, ವಿಶ್ವದ 3ನೇ ಅತಿ ದೊಡ್ಡ ಇದಾಗತ್ತೆ ಅಂತೆಲ್ಲ. ಮತ್ತು ಪ್ರಗತಿಯ ವೇಗ ಇವತ್ತು IMF 6.6 ಮತ್ತೆ GDP ರೈಸ್ ಮಾಡಿದ್ದಾರೆ, ಇವತ್ತೂ ರೈಸ್ ಮಾಡಿದ್ದಾರೆ. ಹೀಗೆಲ್ಲ ಇದ್ದಾಗ ಯಾಕೆ ಕ್ರಮ ತಗೊಳ್ಳಲ್ಲ ಸರ್ಕಾರ? ಭಾರತ ಅಂತ ಕೇಳಿದಾರೆ ಅವರು, ಕರ್ನಾಟಕ ಕೇಳಿಲ್ಲ ಪಾಪ ಅವರು. ನನಗೆ ಅರ್ಥನೇ ಆಗಲ್ಲ ಅಂತ ಅವ್ರು ಕೇಳಿದ್ರು ಅಂತ ಈ ಮೇಡಮ್ಮು ತಮ್ಮ ಪೋಸ್ಟಲ್ಲಿ ಯಾವುದಾದ್ರೂ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡಿದ್ದಾರೆ. ಚೀನಾದ ಉದ್ಯಮಿ ಕೂಡಲೇ CM, DCM, IT-BT ಇವರಿಗೆಲ್ಲ ಅದು ತಲುಪಿದೆ ಅಲ್ವಾ? ತಕ್ಷಣ ಅಭಿವೃದ್ಧಿ ಸಚಿವರಾಗಿರೋ ಬೆಂಗಳೂರು ಇನ್ಚಾರ್ಜ್ DCM DK ಶಿವಕುಮಾರ್ ಅವರು ಒಂದು ರಿವರ್ಸ್ ಉತ್ತರ, ಬೆಂಗಳೂರಿನ ಕೆಡವುವುದರ ಬದಲು ಒಟ್ಟಾಗಿ ನಿರ್ಮಿಸೋಣ. ಕೆಡವಿರೋನು ಯಾವನು? ಜನನ. ಕಚಡ, ದುಷ್ಟ, ಕಂತ್ರಿ, ಹೇಸ್ಗೆ ತಿನ್ನೋ ರಾಜಕಾರಣಿಗಳು ನೀವು ಬೆಂಗಳೂರನ್ನ ಕೆಡವಿರೋದು. ನೀವುಗಳು ಯಾವನು ಕೆಡವಿರೋನು ಬೆಂಗಳೂರನ್ನ? ಯಾವನು ಕೆಡವಿದಾನೆ ಹೇಳ್ರಿ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ನೀವು ಯಾವನ್ರಿ ಕೆಡವಿರೋನು ಬೆಂಗಳೂರನ್ನ? ಕೆಡವಿರೋದು ನೀವು. ನಿಭಾಯಿಸೋಕ್ಕೆ ತಾಕತ್ತಿಲ್ಲದೆ ಇದ್ರೂ ಅಕ್ಕಪಕ್ಕ ಇರೋ ಹಳ್ಳಿ ಸೇರಿಸಿ ಬೃಹತ್ ಬೆಂಗಳೂರು ಮಾಡು, ಅಲ್ಲಿಂದ ಮುಂದಕ್ಕೆ ಹೋಗ್ಬಿಟ್ಟು ಅದನ್ನು GBA ಮಾಡ್ಕೋ. ಇರೋ ಮನೇನ ಕಸ ಗುಡ್ಸೋಕ್ಕೆ ತಾಕತ್ತಿಲ್ಲ ಯಾವನಿಗೂ. ಇಲ್ಲಿ ಪಕ್ಕದ ಮನೆ ತಗೋತಾರಂತೆ ಮೇಂಟೆನೆನ್ಸ್ಗೆ. ನಿಮ್ಮ ಮನೆ ಕಸ ಗುಡ್ಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ನೆಟ್ಟಿಗೆ, ಪಕ್ಕದ ಮನೆ ಮೇಂಟೆನೆನ್ಸ್ಗೆ ತಗೋತಾರಂತೆ ಇವರು. ಯಾವನು ಬೆಳೆಸಿರೋನು? ಉದ್ಯಮಿಗಳ ವಿರುದ್ಧ ಸಕಾರಾತ್ಮಕ ಸ್ಪಂದಿಸಿನೇ ಈ ಹಂತಕ್ಕೆ ಬಂದಿದ್ದು. ನಿಮ್ಮನ್ನು ಬಡ್ದಾಕಬೇಕಾದಾಗಲೇ ಜನ ಬಡ್ದು ಬಿಟ್ಟಿದ್ದಿದ್ರೆ ಈ ಪ್ರಾಬ್ಲಮ್ ಇರ್ತಿರಲಿಲ್ಲ. ಏನು ಮಾಡ್ತೀರಿ? ಅವ್ರಿಗೆ ಆಪ್ಷನ್ ಇಲ್ಲ, ಹಂಗಾಗಿ ಅವ್ರಿಗೆ ಬಡಿಯೋಕ್ಕೆ ಯಾವುದೂ ಜಾಗ ಇಲ್ಲ. ಅವ್ರಿಗೆ ಅವರೇ ಬಡ್ಕೋಬೇಕು ಅಷ್ಟೇ. ಹಾಕಿದ್ರು ಸರಿ. DK ಶಿವಕುಮಾರ್ ಎಕ್ಸೆಲ್ ಹಾಕ್ಕೊಂಡ್ರು, ಯಾವುದಲ್ಲ ವೈಯೆಲ್ಲ ಎಲ್ಲ ಹಾಕ್ಕೊಂಡ್ರು. ನಾವು ಬೆಂಗಳೂರು ಋಣಿ ಆಗಿದ್ದೀವಿ. ಯಾವನು ಋಣಿ ಆಗಿಲ್ಲ ಅಂತ ಹೇಳಿದವನು? ನಮಗೆ ಗೊತ್ತಿದೆ ನಾವು ಋಣಿ ಆಗಿದ್ದೀವಿ ಅಂತ. ಸವಾಲುಗಳಿವೆ, ತುರ್ತಾಗಿ ಪರಿಹರಿಸ್ತಿದ್ದೀವಿ. ಯಾವುದು ತುರ್ತು? ಇದು ಹಾರ್ಟ್ ಅಟ್ಯಾಕ್ ಕೇಸ್ ಇದ್ದು ಪರಿಹರಿಸ್ತಾ ಇದ್ದೀವಿ ಹೋದ್ಮೇಲೆ ಅಂತ. ಯಾವಾಗ ಬೆಂಗಳೂರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಭಾಳ ವರ್ಷ ಆಗೋಗಿದೆ. ಯಾವಾಗ ತುರ್ತು ನಿಮಗೆ? ಎಮರ್ಜೆನ್ಸಿಯಲ್ಲೇ ಇದೆ. ಯಾವಾಗ ಕೋಮಾಗೋಗಿದ್ದೀವಿ, ಈಗ ವೆಂಟಿಲೇಟರ್ನಲ್ಲಿದ್ದೀವಿ. ಸರಿ, ಋಣಿಯಾಗಿದ್ದೀವಿ, ಸವಾಲುಗಳಿದೆ, ತುರ್ತಾಗಿ ಪರಿಹರಿಸ್ತೀವಿ.
ಅವರೇನೋ ಮಜುಮ್ದಾರ್ ರಿಪ್ಲೈ ಕೊಟ್ಟು ಹೌದು ಮಾಡಬೇಕು ಎಲ್ಲ ಕರೆಕ್ಟು ಅಂತ ಏನೋ ಅವರೇನೋ ಹೇಳಿದ್ದಾರೆ. ಪ್ರಿಯಾಂಕ ಖರ್ಗೆ ಮಾತ್ರ ನಾವು ಕೇಳ್ತೀವಿ ಅಂತ ಹಿಂಗೆ ಟ್ವೀಟ್ ಮಾಡೋದು. ಯು ಪಿ ಮಹಾರಾಷ್ಟ್ರದಲ್ಲಿ ಟೀಕೆ ಮಾಡಿದರೆ ಜೈಲಿಗೆ ಹಾಕ್ತಾಯಿದ್ರು. ಕರೆಕ್ಟು ಸರ್ ನೀವು ಹೇಳೋದು. ಜೈಲಿಗೆ ನಾವು ಕೇಳ್ತೀವಿ ಅಂದ್ಬಿಟ್ಟು ನೀವು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತೀರಲ್ಲ, ನಾವು ಕೇಳಿಸ್ಕೋಬೇಕಾ? ನೀವೇನಾದರೂ ಸೌದಿ ಅರೇಬಿಯಾ, ಪಾಕಿಸ್ತಾನದಲ್ಲೋ ಅಥವಾ ಯಾವ್ದಾದ್ರು ಆ ಥರದ ದೇಶಗಳೆಲ್ಲ ಟೈಟ್ ಲಾ ಇರೋ ಕಡೆ ಇರಬೇಕು, ನಿಮ್ಮನ್ನು ಒಳಗೆ ಹಾಕ್ಬಿಟ್ರು ಅವ್ರು ಇಷ್ಟೊತ್ತಿಗೆ. ಇಷ್ಟೆಲ್ಲ ಮಾತಾಡೋ ನೋಡ್ತೀವಿ ಅಂತ ಮಾತಾಡೋ ನೋಡ್ತೀವಿ ಅಲ್ಲಿ ಅಂತಬಿಟ್ಟು ಅಲ್ಲೂ ಒಳಗೆ ಹಾಕ್ಬಿಡೋರು. ಯಾವನ್ ಹಾಕ್ಬಿಡ್ತಾನೆ? ಯು ಪಿನಲ್ಲೋ ಇನ್ನೊಂದು ಹಾಕ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ನಿಮ್ಮ ಸಾಹೇಬರು ಬಿಡ್ತಾರಾ? ಹೋಗಿ ಪರ್ಚ್ಬಿಟ್ಟು ಹಂಗೆ ಜಜ್ಬಿಡ್ತಾರ ಅಷ್ಟೇ ಕೂತ್ಕೊಂಡು, ಬಿಡ್ಬಿಡ್ತಾರಾ? ಯು ಪಿ ಬಿಹಾರ ಯಾವ ಯು ಪಿ ಏನಕ್ಕೆ ಯು ಪಿ ಹಾಕ್ತಾರೆ? ಸುಮ್ಮನೆ ಒಂದು ಬಿಡ್ತಾ ಇರ್ತಾರೆ. ಯು ಪಿಗೋದಕ್ಕೂ ಏನು ಸಂಬಂಧ? ನಿಮಗೆ ಮಾಡೋಕ್ಕೆ ತಾಕತ್ತಿದೆಯಾ ತಾಕತ್ತಿಲ್ವಾ ಹೇಳಿ. ಇಲ್ಲ ಗುಲ್ಬರ್ಗ ರಾಯಚೂರು ಥರ ಹಾಳು ಮಾಡಿದ್ದೀವಿ, ಇಲ್ಲೂ ಹಾಳು ಮಾಡ್ತೀವಿ ಅಂತ ಹೇಳಿ. ಯಾಕೆ ಗುಲ್ಬರ್ಗ ರಾಯಚೂರು ಆಗಿದೆ ಅಂತ ನೋಡೋಣ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ ತೊಗೊಳ್ಳಿ ನೋಡೋಣ ಹೇಗಿದೆ ಅಂತ. ಈ ಬೆಂಗಳೂರಿನ ಹಣ ಬೇಕು ನಿಮಗೆ ಅಲ್ಲಿ ಪ್ರಾಜೆಕ್ಟ್ಗಳಿಗೆ. ಹಂಗಾರೆ ನಾರ್ತ್ ಕರ್ನಾಟಕಕ್ಕೆ ಫಂಡ್ಸ್ ಎಲ್ಲಿಂದ ಬರಬೇಕು? ಲೆಟ್ ಅಸ್ ಟಾಕ್ ಕೇರ್ಫುಲಿ. ಮಾತಾಡಿ, ಎಲ್ಲಿಂದ ಬರುತ್ತೆ? ಬರೀ ಬೆಂಗಳೂರೇ ಅಲ್ಲದೆ ಇರ್ಬೋದು, ಬಟ್ ಮೆಜಾರಿಟಿ ಆಫ್ ಫಂಡ್ಸ್ ಎಲ್ಲಿಂದ ಬರಬೇಕು ನಿಮಗೆ? ಅದಕ್ಕೆ ಬೇಕಾ? ಜೈಲಿಗೆ ಹಾಕ್ಬಿಡ್ತಾರೆ ಜೈಲಿಗೆ. ಅದು ಎಂ ಬಿ ಪಾಟೀಲು ಅದೇ ಅಂತೆ. ನಿಮ್ಗೇನು ಹೋಗ್ಬೇಕು ಎಂ ಬಿ ಪಾಟೀಲ್ರು ಹೇಳಿ? ನಿಮ್ಗೇನಾಗಬೇಕು? ನಿಮಗೆ ಬಿಜಾಪುರದ ಮೇನ್ ರೋಡ್ಗಳು ಸರಿ ಮಾಡ್ಕೊಳ್ಳಿ, ಚೆನ್ನಾಗಿಟ್ಕೊಳ್ಳಿ. ದಿಸ್ ಇಸ್ ವೆರಿ ಬ್ಯಾಡ್ ಆ್ಯಟಿಟ್ಯೂಡ್. ನಿಮ್ಮನ್ನು ನಾನು ದುಷ್ಟರು ಅಂತ ಹೇಳ್ತೀರಾ, ಆ್ಯಟಿಟ್ಯೂಡ್ ರಾಂಗ್ ಇದು. ಸರಿ, ಏನು ಧಮಕಿ ಹಾಕ್ತೀರಾ ಅಂತ ಬಿ ಜೆ ಪಿ ಬಿಡಿ. ಮಹಾರಾಷ್ಟ್ರಲ್ಲಿ ಬಾಂಬೆ ಹೈಕೋರ್ಟ್ ಹೇಳಿದ್ದಾರೆ, ಮ್ಯಾನ್ಯುವಲ್ಗೆ ಬಿದ್ದು ಸಾವನ್ನಪ್ಪಿದ್ರೆ 6 ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳಿದ್ದಾರೆ. 6 ಲಕ್ಷ ಎಲ್ಲ ಕಡಿಮೆ. ನನ್ನ ಪ್ರಕಾರ 20 ಲಕ್ಷ ಹಾಕ್ಬೇಕಾಗಿತ್ತಲ್ಲಿ, ಆವಾಗ ದಾರಿಗೆ ಬಂದಿರೋರು. ದಾರಿಗೆ ಬರೋದಲ್ಲ, ಅದರಲ್ಲಿ ಇಷ್ಟು ಪರ್ಸೆಂಟನ್ನು ಯಾವ್ಯಾವ ಆಫೀಸರ್ ಕೊಡಬೇಕು ಅಂತ ಹಾಕಬೇಕಿತ್ತು. ಯಾರದ್ದೋ ದುಡ್ಡು 6 ಲಕ್ಷ 60 ಲಕ್ಷ ಹಾಕ್ರಿ, ಹೈಕೋರ್ಟ್ನವರು ಕೊಡ್ತಾರೆ. ನೀವು ಕೋರ್ಟ್ನವರು ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಿಪ್ಪ. ಇದು ಸರ್ಕಾರ 6 ಲಕ್ಷ 60 ಲಕ್ಷ ಹಾಕ್ರಿ ಕೊಡ್ತಾರೆ. ಅವ್ರಿಗೇನ್ರಿ ಹೋಗ್ಬೇಕು? ಯಾರು ರಿವರ್ಸ್ ಪಿ ಐ ಎಲ್ಲಿ ಹೋಗ್ಬೇಕು ಇದಕ್ಕೆ? ಇದರಲ್ಲಿ ಒಂದು ಪೋರ್ಷನ್ ದುಡ್ಡನ್ನು ಅದಕ್ಕೆ ಜವಾಬ್ದಾರಿ ಇರೋನಿಗೆ ಫಿಕ್ಸ್ ಮಾಡಿ ಅವನಲ್ಲಿ ವಸೂಲಿ ಮಾಡಿಸ್ಬೇಕು. ಕೊಟ್ಬಿಡ್ಬೇಕು ಸರ್ಕಾರ, ಬಟ್ ವಸೂಲಿ ಮಾಡಬೇಕು. ಅದು ಇನ್ನು 6 ಲಕ್ಷ ನೀವು ಹೈಕೋರ್ಟ್ ಅವ್ರು 60 ಹೇಳಿ ಕೊಡ್ತಾರೆ. ಅವ್ರಿಗೇನು ಹೋಗ್ಬೇಕು? ಅವ್ರ ತಾತನ ಮನೆ ಗಂಟೆನೇ ಹೋಗ್ಬೇಕು. ನಿರಂತರವಾಗಿ 1-1.5 ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಅನ್ಎಕ್ಸ್ಪೆಕ್ಟೆಡ್. ಪಾಟ್ ಹೋಲ್ಸ್ ಜಾಸ್ತಿ ಆಗಿದೆ, ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ, ಡೀಟೇಲ್ಡ್ ರೋಡ್ ಮ್ಯಾಪ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ವಿ ವಿಲ್ ಗೆಟ್ ಇಟ್ ಡನ್. ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ ಮೋಹನ್ ದಾಸ್ ಪೈ ಅವ್ರು ಇರ್ಬೋದು, ಕಿರಣ್ ಮಜುಮ್ದಾರ್ ಅವ್ರು ಇರ್ಬೋದು, ಅವ್ರು ಯಾವಾಗಲೂ ಎಲ್ಲ ಟಾಸ್ಕ್ ಫೋರ್ಸಲ್ಲೂ ಇರ್ತಾರೆ. ಅವ್ರ ಸಲಹೆ ಈಗ ಮಳೆ ಆದ್ಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಮನೆಗಳಿರ್ಬೋದು, ಈ ಸಲ ಮನೆ ಮುಖ್ಯಮಂತ್ರಿಗಳಿಗೆ ಅವತ್ತು ಅಲ್ಲಿ ಪ್ರವಾಸ ಬಂದಾಗ ಕೇವಲ ಇದನ್ನೆಲ್ಲನೂ ಕೂಡ ಗ್ರಾಮೀಣ ಗುಂಡಿಗಳು ಬೀಳದೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಮಹಾನಗರ ಪಾಲಿಕೆದು ಮತ್ತು ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರದ ಕೆಲಸ. ನಾವು ಗುಂಡಿಗಳು ಬೀಳದೆ ನೋಡ್ಕೋಬೇಕಾಗಿತ್ತು. CM DCM ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಗುಂಡಿಗಳು ಮುಚ್ಚುವಂಥ ಕೆಲಸ ಆಗ್ತಾ ಇದೆ. ಇದು ಇವ್ರ ಮಕ್ಕಕ್ಕೆ ಮಂಗಳಾರತಿ ಎತ್ತದಂಗೆ ಆಗಿಲ್ವಾ ಈ ಸರ್ಕಾರಕ್ಕೆ? ಬ್ಲಾಕ್ ಬಗ್ಸ್ಗೆ ಇಷ್ಟ ಇದ್ರೆ ಇರ್ರಿ, ಕಷ್ಟವಾದ್ರೆ ಔಟ್ ಅಂದ್ರು. ಅದು ಹೇಳ್ಬೇಕು, ಅದು ನಾ ಮೆಚ್ಚಬೇಕಾಗಿದ್ದು. ಅಶ್ವಥ್ ನಾರಾಯಣ ಅವ್ರ ಫ್ರೆಂಡ್ನ ನಾ ಯಾಕೆ ಮೆಚ್ಚಬೇಕು ಅಂದ್ರೆ, ಬ್ಲಾಕ್ ಬಗ್ಸ್ಗೆ ಹೇಳಿದ್ರು ಇದ್ರೆ ಇರ್ರಿ, ಹೋದ್ರೆ ಹೋಗ್ರಿ ಅಂದ್ರು. ಈಗ ನಗರದಲ್ಲಿ ನೀವು ನೋಡ್ಬೋದು, ಎಲ್ಲೂ ಕತ್ತಲೆ, ಎಲ್ಲಿ ನೋಡ್ರೆ ಕಸ, ಎಲ್ಲಿ ನೋಡ್ರು ಗುಂಡಿ, ಎಲ್ಲಿ ನೋಡ್ರು ಅವ್ಯವಸ್ಥೆ. ಕಿರಣ್ ಮಜುಮ್ದಾರ್ ಅವರು ಬಾರಿನೂ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕಿರಣ್ ಮಜುಮ್ದಾರ್ ಶಾ ಬಿಜೆಪಿ ಇದ್ದಾಗಲೂ ಪೋಸ್ಟ್ ಹಾಕಿದ್ದಾರೆ, ಕಾಂಗ್ರೆಸ್ ಇದ್ದಾಗಲೂ ಪೋಸ್ಟ್ ಹಾಕಿದ್ದಾರೆ. ಎಲ್ಲ ಟಾಸ್ಕ್ ಫೋರ್ಸಲ್ಲಿ ಇರ್ತಿದ್ರು ಅಂತ ಪ್ರಿಯಾಂಕರ್ಗೆ ಹೇಳ್ತಾರಲ್ಲ, ಅವ್ರು ಇರಲ್ಲ. ನೀವು ಕರ್ಕೊಂಡು ಬೇಡ್ಕೊಂಡು ಕರ್ಕೊಳ್ಳೋದು, ಅವ್ರಿಗೆ ಟೈಮ್ ವೇಸ್ಟು ನಿಮ್ಮ ಟಾಸ್ಕ್ ಫೋರ್ಸು. ಆನೆಸ್ಟ್ಲಿ ಹೇಳ್ತೀನಿ, ಯಾವುದಾದ್ರೂ ನಿಮ್ಮ ಸರ್ಕಾರಿ ಕಮಿಟಿಗಳಿವೆಯಲ್ಲ, ಉದ್ಧಾರ ಮಾಡಬೇಕು ಅನ್ನೋ ಕಮಿಟಿಗಳಲ್ಲಿ 20 ವರ್ಷದ ಹಿಂದೆ ಈ ರೀತಿ ಸಲಹೆ ಕೊಡಬೇಕು ಅಂತ ಕೂರೋವಾಗ
ಗಂಟೆ ವೇಸ್ಟ್ ಆಗ್ತಿತ್ತು. ವೇಸ್ಟು. ಅದ್ರ ಬದಲು ಬೇರೆ ಕಡೆ ಬೇರೆ ಕೆಲಸ ಮಾಡ್ಬೋದು ನೆಮ್ಮದಿಯಾಗಿ. ಸರ್ಕಾರದ ಜೊತೆ ಇನ್ವಾಲ್ವ್ ಆದರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಟೈಮ್ ಪಾಸ್ ಅಷ್ಟೇ ಅದು. ಬರೀ ಯಾರ್ದೋ ಫೇಸ್ ತೋರಿಸಿ ಇನ್ನೇನೋ ಹೊಡ್ಕೊಂಡು ಮನೆಗೆ ಹೋಗೋಕ್ಕೆ ವ್ಯವಹಾರ ಅದು. ಹಾಗಾಗಿ ಅವರು ಮೊದಲು ಹಾಕಿದ್ರು ಈಗಲೂ ಹಾಕಿದ್ರು, ನೀವು ಅವ್ರನ್ನ ಬೈದ್ರೆ ಪ್ರಯೋಜನ ಇಲ್ಲ. ಆಮೇಲೆ ಅವ್ರು ಹೇಳಿರೋದು ಉದ್ಯಮಿ ಒಬ್ರು ಹಿಂಗೆ ಹೇಳಿದ್ದಾರೆ ಅಂತ, ಅವರು ಪರ್ಸನಲ್ ಒಪಿನಿಯನ್ ಏನು ಹಾಕಿಲ್ವಲ್ಲ ಸರ್? ಅದು ಪರ್ಸನಲ್ಲೇ ಆಗಲಿ ಏನೀಗ, ವಿಷಯ ತಾನೇ. ನಿಜ. ಯಾಕೆ ಆಗ್ತಾ ಇದೆ? ಡಿ ಕೆ ಇಷ್ಟೆಲ್ಲ ಹೇಳ್ತಿದ್ದೀರಿ ಅಥವಾ ಪ್ರಿಯಾಂಕ ಖರ್ಗೆ ಇಷ್ಟು ಮಾತಾಡ್ತಿದ್ದೀರಲ್ಲ, ನೀವು ತುಂಬ ಏನೋ ಹೇಳ್ತಾ ಇದ್ದೀರಿ, ನಿಮಗೆ ತೋಚಿದ್ದನ್ನು ಹೇಳ್ತಾ ಇದ್ದೀರಿ. ಇಟ್ಸ್ ಆಲ್ ರೈಟ್. 2.5 ವರ್ಷದಲ್ಲಿ ಬೆಂಗಳೂರಲ್ಲಿ ಏನಾಗಿದೆ ಅಂತ ತೋರಿಸ್ರಿ ಯಾರು ಒಬ್ಬರು ನನಗೊಂದು. ಏನು ತೋರಿಸ್ರಪ್ಪ? ಆಲ್ ರೈಟ್, ಅದು ಏನೋ ಒಂದು ಆಗಿರಬೇಕಲ್ಲ, ತೋರಿಸ್ರಪ್ಪ ನನಗೆ. ನೋಡಿ 1 2 3 4 5 6 7 8 ಡ್ರಮ್ಯಾಟಿಕಲಿ ವಿಚ್ ಹ್ಯಾಸ್ ಆಲ್ಟರ್ಡ್ ದಿ ಫೇಸ್ ಆಫ್ ಬ್ಯಾಂಗ್ಳೂರ್ ಆರ್ ವಿಲ್ ಆಲ್ಟರ್. ಇದು ಬದಲಾಯಿಸುತ್ತದೆ ಬೆಂಗಳೂರನ್ನು. ತಗೊಳ್ಳಿ, ಅಡ್ಮಿನಿಸ್ಟ್ರೇಟಿವ್ಲಿ ನಾನು ಹೇಳ್ತಿಲ್ಲ. ಅಡ್ಮಿನಿಸ್ಟ್ರೇಟಿವ್ಲಿ ನೀರಿನ ಬೆಲೆ ಜಾಸ್ತಿ ಮಾಡ್ಕೊಂಡೆ, ಇನ್ನೊಂದು ಜಾಸ್ತಿ ಮಾಡ್ಕೊಂಡೆ, ಮತ್ತೊಂದು ಜಾಸ್ತಿ ಮಾಡ್ಕೊಂಡೆ, ಅಲ್ಲಿ ಹೊಡ್ಕೊಂಡೆ, ಇಲ್ಲಿ ತಿನ್ಕೊಂಡೆ, BA ಮಾಡ್ಕೊಂಡೆ, ಹೊಸ ಮ್ಯಾಪ್ ಬರದೆ ಬಣ್ಣ ಹಾಕೊಂಬಿಟ್ಟೆ ಅಂತ. ಅದು ಬೇಡ ನನಗೆ. ವರ್ಕ್ ವೈಸ್ ಹೇಳಿಪ್ಪ, ತೋರಿಸಿಪ್ಪ ಯಾವುದು. ವೇರ್ ಇಲ್ಲ ನಿಮ್ಮ ಹತ್ರ ಇದ್ರೂ ತೋರಿಸಿ ನೋಡೋಣ. ಆಲ್ ರೈಟ್, ನಮಗೆ ಗೊತ್ತಿಲ್ಲದೆ ಇರ್ಬೋದು, ತೋರಿಸಿ. ಯಾವುದೋ ಸ್ಟಾರ್ಟ್ ಆಗಿದ್ದು ನೀವು ಇನಾಗ್ರೇಟ್ ಮಾಡಿದ್ರೆ ಅದಕ್ಕೆ ನಾನು ಒಪ್ಪಲ್ಲ. ಅದಕ್ಕೆ ನಾವು ಒಪ್ಪಕ್ಕೆ ತಯಾರಿ ಇಲ್ಲ. ಹೊಸದಾಗಿ ಏನು ಮಾಡಿದ್ರಿ? ಹೊಸದಾಗಿ ತೋರಿಸಿ ನನಗೆ ಏನಿದೆ. ಇಲ್ಲ, 1.5 ವರ್ಷದಿಂದ ಗುಂಡಿ ಹೇಳ್ತಾ ಇದ್ದಾರಲ್ಲ, ಎಷ್ಟು ದಿನ ತುಂಬ್ತಾನೇ ಇರ್ತೀರಿ? 10,000 ಇದೆಯಂತೆ, 5,000 ಮುಚ್ಚಿದಾರಂತೆ, ಇನ್ನು 5,000 ಇದೆಯಂತೆ. ಅದು ಮುಗಿಸೋಷ್ರೊಳಗೆ ಇನ್ನು 50,000 ಆಗುತ್ತೆ. ಅದು ಬರೀ ಪ್ಯಾಚ್ ವರ್ಕ್ ಮಾಡಿದ್ರೆ ಇನ್ನೇನಾಗುತ್ತೆ? ಓಕೆ, ಹಾಗಾದ್ರೆ ದುಡ್ಡು ಕೊಟ್ಟಿದ್ದೀವಿ ಅಂತ ಡಿ ಕೆ ಹೇಳ್ತೀರಿ. 1,000 ಕೋಟಿನ? ಹೌದು, 1,100 ಕೋಟಿ. 1,500 ಅಷ್ಟು. ಇನ್ನೂ 5,000 ಕೊಡಿ ಆಗಲ್ಲ. ಹೆಚ್ಚು ಕೊಟ್ಟರು ಆಗಲ್ಲ. ಯಾಕೆ ಸರ್? ಯಾಕೆ ಅಂತ ಕೇಳಿದ್ದು ಒಳ್ಳೆಯ ಪ್ರಶ್ನೆ. ಯಾಕೆ ಅಂದರೆ ಸಾಕಾ ದುಡ್ಡು, ಬೆಂಗಳೂರಿಗೆ ದುಡ್ಡಿದೆ, ಬೆಂಗಳೂರಿಗೆ ಸಾಕಾಗತ್ತೆ ದುಡ್ಡು ಕೊಟ್ಟರೆ ಕರೆಕ್ಟಾಗಿ. ಯಾಕೆ ಸಾಲಲ್ಲ ಅಂತಂದರೆ, ಗೆಂಡಾಮೃಗಗಳು, ತಿಮಿಂಗಿಲಗಳು, ಮೊಸಳೆಗಳು, ಹೆಬ್ಬಾವುಗಳು, ಅನಕೊಂಡಾಗಳು ಈ ರೂಪದಲ್ಲಿ ಭಾಳ ಜನ ಇದ್ದಾರೆ ಬೆಂಗಳೂರಲ್ಲಿ, ಇನ್ಕ್ಲೂಡಿಂಗ್ ಇನ್ಚಾರ್ಜ್ಗಳು, ರಾಜಕಾರಣದಲ್ಲಿರೋರು. ಭ್ರಷ್ಟತೆಯನ್ನೇ ಮುಖ್ಯ ಆಹಾರ ಮಾಡಿಕೊಂಡಾಗ ನೀವು ಬೆಂಗಳೂರಿನ ವಿಚಾರದಲ್ಲಿ ಫಂಡ್ಸಲ್ಲಿ ಹೆಂಗೆ ರಿಪೇರಿ ಆಗೋಕ್ಕೆ ಸಾಧ್ಯ? 1,000 ಕೋಟಿನಲ್ಲಿ ಮ್ಯಾಕ್ಸ್ ಅಂದರೆ ನನಗೆ ಗೊತ್ತಿರೋ ಪ್ರಕಾರದಲ್ಲಿ 300ರಿಂದ 325 ಕೋಟಿ ವರ್ಕ್ಸ್ ಕಡೆಗೆ ಬಂದರೆ ಜಾಸ್ತಿ ಅಷ್ಟೇ. 1,000 ಕೋಟಿ ಕೊಡ್ತಾರೆ. ಯಾವ ಲೆವೆಲ್ಗೆ ಹೋಗಿದ್ದೀರಿ ಕಚಡಗಳು ನೀವುಗಳು ಅಂತಂದರೆ ಹೇಳ್ತೀನಿ ಕೇಳಿ. ನಾನು ಪರ್ಟಿಕ್ಯುಲರ್ಲಿ ಒಬ್ಬರ ಮೇಲೆ ಹೇಳ್ತಿಲ್ಲ ಇದನ್ನು. ಯಾವ ಲೆವೆಲ್ಗೆ ಹೋಗಿದ್ದೀರಿ ಅಂತ ಕಚಡಗಳು ನಾಲಿಗೆ ಕತ್ತರಿಸ್ಬಿಡ್ಬೇಕು ಒಂದೊಂದ್ಸರಿ. ನಿಮ್ಗಳಿಗೆ ಅನ್ಸುತ್ತೆ ಎಷ್ಟು ಕೋಪ ಬರುತ್ತೆ ಅಂತ ಹೇಳ್ತೀನಿ. ಸರ್ಕಾರದಿಂದ ಸರ್ಕಾರಕ್ಕೆ ಪಾಸಾಗಿ ಹೊರಕ್ಕೆ ಬಂದಾಗ, ಬೇರೆ ಸರ್ಕಾರದಿಂದ ಇನ್ನೊಂದು ಸರ್ಕಾರಕ್ಕೆ, ಅವನು ಕೊಟ್ಟಿದ್ದೀನಿ ನನ್ನ ಹತ್ರ ಹೇಳಕ್ಕೆ ಬರಬೇಡ, ನಂದೇನು ಹೇಳು. ಅವನು ಹೇಳ್ತಾನೆ ಅಲ್ಲಾಗಲೇ ನಾನು 30%, 26%, 24% ಮುಗಿಸ್ಬಿಟ್ಟಿದ್ದೀನಿ, ಇಲ್ಲಿ ಮತ್ತೆ ಹೊಸದಾಗಿಂದ್ರೆ ಎಲ್ಲಿ? ಅವೆಲ್ಲ ನನ್ನನ್ನು ಕೇಳಬೇಡ, ಎಸ್ಕಲೇಷನ್ ಹಾಕೋ, ನನ್ನನ್ನು ಕೇಳಬೇಡ, ನಂದೇನಿದೆ ನಾನು ಕೊಡು. ಇನ್ನು ಆಫೀಸರ್ ನೆಕ್ಸ್ಟ್, ಇನ್ನಾದ್ಮೇಲೆ ಇಂಜಿನಿಯರ್ ನೆಕ್ಸ್ಟ್, ಇನ್ನಾದ್ಮೇಲೆ ಮೇಲ್ಗಡೆ ಅವನೋ ಇನ್ನೊಬ್ಬ ನೆಕ್ಸ್ಟು, ಇದಾದ್ಮೇಲೆ ಕೆಳಗಡೆಗೆ ಇನ್ಯಾವನೋ ನೆಕ್ಸ್ಟು, ಅದ್ಯಾರೋ ಕಾರ್ಪೊರೇಟರ್ ನೆಕ್ಸ್ಟು, ಅದ್ಯಾರೋ ಇನ್ಯಾರೋ ಒಬ್ಬ ನೆಕ್ಸ್ಟು, ಅದ್ಯಾರೋ ಒಬ್ಬ ನೆಕ್ಸ್ಟು. ಇದೆಲ್ಲ ಮುಗೀತಾ ಅಂದರೆ ಇಲ್ಲ, ಬೇರೆ ಇಲಾಖೆಗಳು ಎಂಟ್ರಿ ಆಗುತ್ತೆ ಕರ್ನಾಟಕದಲ್ಲಿ. ಪೊಲೀಸ್ನವ್ರು ಬರ್ತಾರೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಬರುತ್ತೆ, ಮತ್ತೊಂದು ಡಿಪಾರ್ಟ್ಮೆಂಟ್ ಬರುತ್ತೆ. ಹೀಗಾಗಿ 1,000 ಕೋಟಿ ಸಿಕ್ಕಿದ್ರೆ ಅಬ್ಬಬ್ಬಾ ಅಂದರೆ ವರ್ಕ್ಸ್ ಕಡೆಗೆ ಬರ್ಬೋದಾದ ಒಂದು 300 ಕೋಟಿ ಬರ್ಬೋದು. ಇನ್ನೇನು ಕೆಲಸ ಮಾಡೋಕ್ಕಾಗುತ್ತೆ? ಏನು ಕೆಲಸ ಮಾಡ್ತೀರಿ? ಸೊ ಅದರ ಲಾಜಿಕಲ್ ಕರಾಲರಿ ಆ್ಯಕ್ಷನ್ ಏನಪ್ಪ ಅಂತಂದರೆ ವರ್ಕ್ ನಡೆಯೋ ರೀತಿ ಮೋಸ್ಟ್ ಕಳಪೆ. 1,500 ರೂಪಾಯಿ ವರ್ಕನ್ನು ಸರಿಯಾಗಿ ಮಾಡಿಬಿಟ್ಟು 10 ವರ್ಷ ಆ ಕಡೆಗೆ ಯಾವನಾರು ಕಾಲಿಡೋ ಥರ ಮಾಡಿಗಿಡಿದ್ರು ನೋಡು ಅಂತಂದ್ಬಿಟ್ಟು ಮಾಡಿಸ್ಬಿಟ್ರೆ ನಿಮಗೆ ಹೊಸ ಜಾಗಗಳಿಗೆ ಹೋಗೋಕ್ಕೆ ಆ ದುಡ್ಡನ್ನು ಮುಂದಿನ ವರ್ಷದನ್ನು ತೊಗೊಂಡು ಜಾಗ ಸಿಕ್ಕತ್ತೆ. ಯಾವಾಗ ಬೆಳಗ್ಗೆ ಹಾಕಿದ್ದು 16ನೇ ದಿನದ ನೀವು ವಾಚ್ ಮಾಡಿ ಎಲ್ಲ ಸರ್ಕಾರಿ ಪ್ರಾಜೆಕ್ಟ್ಸನ್ನು, ಆ ಇನಾಗ್ರೇಷನ್ ಟೈಮಲ್ಲಿ ಏನು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ನೀವು ವಾಚ್ ಮಾಡಿ ಬೇಕಾದ್ರೆ ಜನ, ಅದು ಏನು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಒಂದು ಪಾರ್ಕೋ, ಒಂದು ರೋಡೋ, ಒಂದು ಫುಟ್ಪಾತೋ, ಆ ಫುಟ್ಪಾತ್ ಅಂತೂ ಆನಂದಕ್ಕೆ ತಕ ಕುಣ್ಕೊಂಡು ಹೋಗೋಣ ರೋಡಲ್ಲಿ, ಫುಟ್ಪಾತಲ್ಲಿ ಅನಿಸುತ್ತೆ ಫಸ್ಟ್ 6-7 ದಿನ, ಆಮೇಲೆ ಶುರುವಾಗತ್ತೆ ನೋಡ್ರಪ್ಪ
ವಾಸ್ತವ ಗೊತ್ತಾಗತ್ತೆ. ಆಮೇಲೆ ಇದು ನಿಮ್ಮ ವರ್ಕ್ ಕಲ್ಚರ್. ಈ ಎರಡು ಕಾಂಬಿನೇಷನಲ್ಲಿ ಬೆಂಗಳೂರು ಸತ್ತೋಗಿ ಭಾಳ ವರ್ಷ ಆಗೋಗಿದೆ. ಅದರ ತಿಥಿ ಮಾಡುವ ಕೆಲಸವನ್ನು ಅತ್ಯಂತ ನಿಯತ್ತಿನ ಮಕ್ಕಳಾಗಿ ಕೆಲವರು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ, ಸರ್ಕಾರ ರಾಜಕಾರಣವನ್ನು ಮೀರಿ. BJPಲೂ ತಿಥಿ ಮಾಡೋರಿದ್ದರು, ಕಾಂಗ್ರೆಸ್ಸಲ್ಲೂ ತಿಥಿ ಮಾಡೋರಿದ್ದಾರೆ. ಇಬ್ಬರು ಒಂದೇ ತಾಯಿಯ ಮಕ್ಕಳು, ಭೇದ ಭಾವನೆ ಇಲ್ಲ ತಿಥಿ ಮಾಡೋದ್ರಲ್ಲಿ. ಹಿಂಗಿದ್ದಾಗ ಹೇಗ್ರಿ ಉದ್ಧಾರ ಆಗುತ್ತೆ? MB ಪಾಟೀಲು ಪ್ರಿಯಾಂಕ ಖರ್ಗೆ ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ, ನಿಮ್ಮೂರು ಕತೆ ನೋಡ್ಕೊಳ್ಳಿ. ಸುಮ್ಮನೆ ಬಂದಿಲ್ಲ, ತಲೆ ಹಾಕಕ್ಕೆ ಬರಬೇಡಿ, ಇಲ್ಲಿ ಮನೆ ಕಟ್ಟಿದ್ದೀವಿ ಅನ್ನೋ ಏಕೈಕ ಕಾರಣಕ್ಕೆ. ಇದ್ರ ಚಾರ್ಜ್ ತೊಗೊಳ್ಳಿ, ಹಂಗಾರೆ ಇನ್ಚಾರ್ಜ್ ತೊಗೊಳ್ರಿ, ನೋಡ್ತೀವಿ. ಅಲ್ಲಿ ಕಡ್ದಿರೋದ್ರಲ್ಲಿ ಇಲ್ಲೇನು ಕಡಿತೀರಿ ನೋಡೇ ಬಿಡ್ತೀವಿ ನಾವೇ. ಇಂಪಾಸಿಬಲ್, ಇಟ್ ಹಸ್ ಗಾನ್ ಬಿಯಾಂಡ್ ಕಂಟ್ರೋಲ್. ಲೈಕ್ DK ಅವಾಗ ಹೇಳಲ್ವಾ ಗಾರ್ಬೇಜ್ ಮಾಫಿಯಾ ಅಂತ. ಇಟ್ಸ್ ಗಾನ್ ಔಟ್ ಆಫ್ ಕಂಟ್ರೋಲ್, ಹೊಟ್ಟೋಗಿದೆ ಅದು. ಸುಧಾರಿಸೋದು ಸಾಧ್ಯ. ನನ್ನ ಹತ್ರ ಕಸಕ್ಕೆ ದುಡ್ಡು ತಗೋತಿದ್ದೀರಿ ಈಗ, ಪ್ಲಸ್ ಒರಿಜಿನಲ್ ಬಜೆಟ್ ಇದ್ದಿದ್ದು ದುಡ್ಡನ್ನು ಹಾಗೆ ಇಟ್ಟಿದ್ದೀರಿ. ಹೆಂಗದು? ನನ್ನ ಹತ್ರ ಕಸಕ್ಕೆ ಈಗ ದುಡ್ಡು ಕಲೆಕ್ಟ್ ಮಾಡೋದು ಅಂತ ತೀರ್ಮಾನ ಆಗಿದೆ. 30, 40, 40, 60 ಅದೇನೋ ಲೆಕ್ಕಾಚಾರದಲ್ಲಿ ಏನೋ ತಗೋತೀರಿ. ಒರಿಜಿನಲ್ ಬಜೆಟ್ ಇತ್ತಲ್ಲ, ಕಸ ಎತ್ತಲು ಫ್ರೀ ಅಂತಿದ್ರಲ್ಲ, ಆ ದುಡ್ಡು ಹಾಗೇ ಇದೆ. ಯಾಕೆ? ಅದನ್ನು ಖರ್ಚು ಮಾಡಬೇಕಲ್ಲ. ಹಾಗಿದ್ರೆ ದಟ್ ಇಸ್ ಮಾಫಿಯಾ. ಅದಕ್ಕೆ ಹೇಳಿದ್ದು, ಒಂದೇ ತಾಯಿಯ ಮಕ್ಕಳು ಈ ವಿಚಾರದಲ್ಲಿ ರಾಜಕಾರಣಿಗಳು ತಿಥಿ ಮಾಡುವುದಕ್ಕೆ ಸಾಲಾಗಿ ಸರದಿ ಸಾಲಿನಲ್ಲಿ ಕಂಟಿನ್ಯೂಟಿ ಇಟ್ಕೊಂಡಿರೋಂತಹ ಏಕೈಕ ಕಾರ್ಯ ಯಾವುದಾದ್ರೂ ಇದ್ದರೆ ಅದಿದೆ. ಬಗೆಹರಿಯಲ್ಲ. ಇನ್ನು ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆ ನಿಷೇಧ ಸಂಬಂಧಿತವಾಗಿ ಗುರುವಾರ ನಡೆಯಲಿರುವ ಕ್ಯಾಬಿನೆಟ್ನಲ್ಲಿ ಬಹುತೇಕ ಅಂತಿಮವಾಗುತ್ತೆ ಅಂತ ಹೇಳಲಾಗ್ತಿದೆ. ಪ್ರಿಯಾಂಕ್ ಖರ್ಗೆ ಪತ್ರದ ಹಿನ್ನೆಲೆಯಲ್ಲಿ ಈಗಾಗಲೇ ಪರಿಶೀಲಿಸೋದಕ್ಕೆ CM ಸೂಚನೆ ಕೊಟ್ಟಿದ್ದಾರೆ. ತಮಿಳುನಾಡು ಮಾದರಿಯ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಈಗಾಗಲೇ ಕಾನೂನು ಇಲಾಖೆ, ಗೃಹ ಇಲಾಖೆಗಳ ಅಭಿಪ್ರಾಯವನ್ನು ಕೇಳಿದ್ದಾರೆ. ಆದರೆ ಆತುರದ ಹೆಜ್ಜೆ ಬೇಡ, ಸಾಧಕ ಬಾಧಕ ಪರಿಶೀಲಿಸಿ ಎಚ್ಚರಿಕೆ ನಡೆ ಇಡೋಣ ಅಂತ ಬಹುತೇಕ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ CM ಕೂಡ ಸಹಮತವನ್ನು ಸೂಚಿಸಿದ್ದಾರೆ. ಇನ್ನು ಬೆದರಿಕೆ ಕರೆಗಳು ಬರ್ತಾ ಇವೆ, ಇದಕ್ಕೆಲ್ಲ ಹೆದರಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಾಂಗ್ರೆಸ್ ಪಾಲಿಟಿಕ್ಸ್ ವಿರುದ್ಧ ಹೋರಾಟಕ್ಕೆ RSS BJP ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಯಿಂದಾಗಿ RSSನ ಮುಖ್ಯ ಕಾರ್ಯದರ್ಶಿಯಾಗಿರುವ ದತ್ತಾತ್ರೇಯ ಹೊಸಬಾಳೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ. ಅವಾಗೆಲ್ಲ ಬೆದರಿಕೆ ಬಂದರೆ ದೂರು ಕೊಡಿ. ಫಸ್ಟ್ ಆಫ್ ಆಲ್ ಬೆದರಿಕೆ ಹಾಕೋದೇ ತಪ್ಪು. ಪ್ರಿಯಾಂಕ್ ಖರ್ಗೆ ಏನು ಬೇಕಾದ್ರೂ ಹೇಳಲಿ ಬಿಡ್ರಿ. ನೀವು ಹೇಳ್ರಿ ಕಾಂಗ್ರೆಸ್ಸು ಬ್ಯಾನ್ ಆಗಬೇಕು, ಕಾಂಗ್ರೆಸ್ಸು ಮುಸ್ಲಿಮರ ಪಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ಸು ಒಬ್ಬರನ್ನ ಓಲೈಸುವವರು, ಕಾಂಗ್ರೆಸ್ಸು ಹಿಂದೂ ವಿರೋಧಿಗಳು, ಕಾಂಗ್ರೆಸ್ಸು ಆಂಟಿ ಸನಾತನ್. ನೀವು ಏನು ನಿಮಗೆ ತೋಚಿದ್ದನ್ನ ಐಡಿಯಾಲಜಿಕಲಿ ಹೇಳ್ರಿ ಅವ್ರ ಮೇಲೆ. ಯಾರು ಬೇಡ ಅಂದಿರೋರು. ಮತ್ತು ಗುಲ್ಬರ್ಗದಲ್ಲಿ ಅವರ ಕ್ಷೇತ್ರದಲ್ಲಿ ಅದನ್ನು ಪ್ರಚಾರ ಮಾಡ್ರಿ. ನೆಕ್ಸ್ಟ್ ಚುನಾವಣೆಯಲ್ಲಿ ಇದನ್ನೇ ಇಶ್ಯೂ ಮಾಡ್ಕೊಳ್ರಿ. ದಾಟ್ ಈಸ್ ಡೆಮಾಕ್ರಸಿ. ಅಲ್ಲಿ ಅವ್ರನ್ನ ಕೆಡವ್ರಿ ಅಥವಾ ಅವ್ರು ಗೆಲ್ಲಿ, ಏನೋ ಒಂದು ಜನ ಏನೋ ಒಂದು ತೀರ್ಮಾನ, ಅದು ಡೆಮಾಕ್ರಸಿ. ಅವ್ರಿಗೆ ಫೋನ್ ಮಾಡಿ ಹೆದರಿಸ್ತೀನಿ ಅಂದರೆ ಯಾವನವನು ಕೋತಿ? ಅವ್ರಿಗೆ ಫೋನ್ ಮಾಡಿ ಹೆದರಿಸ್ತೀನಿ ಅಂದರೆ ನಿನಗೂ ಒಬ್ಬ ನಾಳೆ ಯಾರು ಹೇಳಿದಾಗ ಯಾರೊಬ್ಬ ಫೋನ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀಯಾ? ಯಾರು ಅವ್ನು ಫೋನ್ ಮಾಡೋನು? ಇಡಿಯಟ್ ಅವನು. ಹಾಗೊಂದು ವೇಳೆ ಇದ್ರೂ ಕೂಡ ದೂರ ಕೊಡ್ಬೋದಲ್ಲ ಸರ್? ಕೊಡಲಿ, ಅದು ಬೇರೆ ವಿಚಾರ, ಕೊಡ್ತಾರೆ. ಬಟ್ ಅದು ರಾಂಗ್, ಅದು ತಪ್ಪದು. ಎರಡನೇದವ್ರು ಏನೋ ಹೇಳ್ಬಿಟ್ಟಿದ್ದಾರೆ, ಸರ್ಕಾರ ಏನೋ ತೀರ್ಮಾನ ಅಂದರೆ ಮಾಡಲಿ ಬಿಡ್ರಪ್ಪ. ಇಲ್ಲೇನೋ ದತ್ತಾತ್ರೇಯ ಹೊಸಬಾಳೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಮುಂದೆ ರೇ ಯಾವನ್ರಿ ಇದನ್ನು ಬರ್ದವನು? ಓಹೋ, ದತ್ತಾತ್ರೇಯ ನಿಮಗೂ ಇಲ್ಲ, ನೀವು ಓದ್ತೀರಿ ಅದನ್ನು. ದತ್ತಾತ್ರೇಯ ಹೊಸಬಾಳೆ ಬೆಂಗಳೂರಿಗೆ ಈ ವಿಷಯ ಕುರಿತು ಚರ್ಚೆಗೆ ಬರ್ತಾರಾ? ಒಂದು ಜೋಕಿಗೂ ಒಂದು ಇತಿಮಿತಿ ಇರಬೇಕು. RSSನ ಸದಸ್ಯರೊಬ್ರು ಹೋಗಿದ್ದಾರೆ, ಅವ್ರನ್ನ ನೋಡೋಕೆ ಕಾರ್ಯಕ್ರಮ ಹೋಗ್ಬಿಟ್ಟಿದ್ರೆ ಆ ಕಾರ್ಯಕ್ರಮ ನರಹರಿ ಅವ್ರ ಕಾರ್ಯಕ್ರಮಕ್ಕೆ ಬಂದಿರೋದವರು. ಇದಕ್ಕೆ ಬಂದುಬಿಡ್ತಾರೆ ಸಮಾಲೋಚನೆಗೆ. ಜೋಕಿಗೂ ಒಂದು ಲಿಮಿಟ್ ಬೇಡವಾ? ಎಸ್, ನೀವು ಓದ್ತಿರಲ್ರಿ ರೇ, ನಿಮ್ಗೆ RSS ಹೆಂಗೆ ಫಂಕ್ಷನ್ ಯಾವ ನಗ್ತಾರೆ ಅಷ್ಟೇ ಯಾವನಾರುವೆ. ಅವ್ರೇನಾದ್ರು ಅದಕ್ಕಿಲ್ಲಿ ಚರ್ಚೆಗೆ ಬಂದಿದ್ದಾರೆ ಅಂತಂದರೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ BJP ಹೇಳೋ ಟೈಮಲ್ಲಿ ಡಿನ್ನರ್ ಮೀಟಿಂಗ್ ನೆನ್ನೆ ಇತ್ತಲ್ಲ, ಅದರಲ್ಲಿ ನಾವು ಹೇಳಿದ್ದೆ ಬಿಹಾರಕ್ಕೆಲ್ಲ ಹೆಲ್ಪ್ ಮಾಡ್ರಪ್ಪ, ಹಿಂದಿ ಬರೋರೆಲ್ಲ ಕ್ಯಾನ್ವಾಸ್ ಮಾಡ್ರಪ್ಪ ಅಂತ. ಇವರು ಕ್ಯಾನ್ವಾಸ್ ಮಾಡಿದ ತಕ್ಷಣ ಬಿಹಾರದ ಜನ ಕುಣಿತಿದಾರಂತೆ. ಕರ್ನಾಟಕದವ್ರು ಬಂದಿಲ್ಲ, ಕರ್ನಾಟಕದವ್ರು ಬಂದಿಲ್ಲ, ಕರ್ನಾಟಕದವ್ರು ಬಂದಿಲ್ಲ. ಕಾಯ್ 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 ಯಾರು? ಓ ಕರ್ನಾಟಕ, ಮೇರೆ ಭಾಯಿ ನೈ ಆಯ ನೈ ಆಯ. ಇವ್ರು ಯಾರು ಅಂತ ಗೊತ್ತಿರುತ್ತೆ? ಗೊತ್ತಿಲ್ದಿರು ಹಂಗೆ ಹಂಗೆ ಕಣ್ರಿ, ಕಾಯ್ತಾ ಇದ್ದಾರಂತೆ. ಓಡೋಗ್ರಪ್ಪ, ಬೇರೆ ಎಲ್ಲ ಸಹಾಯ ಮಾಡಿದ್ದಾರಂತೆ. ಬೇರೆ ಸಹಾಯ ಅಂದರೆ ಏನು ಗೊತ್ತಲ್ಲ, ಅದು ಮಾಡಿ ಉಳ್ಕೋಬೇಕು ಅಂತಿದ್ರೆ ಅಷ್ಟೇ. ಇನ್ನು ಪುನರ್ರಚನೆ ಯಾವನಿಗೆ ಗೊತ್ತು? ಆದ್ರೆ ಆಗ್ಬೋದು, ಬಿಟ್ಟರು ಬಿಡ್ಬೋದು. ಬೇಕಿದ್ರೆ ಹಾಕೊಳ್ಳಿ, ಸಾಕಾರ ಬಿಟ್ಕೊಳ್ಳಿ, ನಮ್ಗೇನು ಹೋಗ್ಬೇಕು?
ಈಗ ಈ ಪುನಾರಚನೆ ಮೀನಿಂಗ್ ಏನು? ಎ ಹೋಗುತ್ತೆ, ಬಿ ಬರುತ್ತೆ. ಎ ಮೇಲೂ 40% 50% ಆರೋಪ, ಬಿ ಮೇಲೂ ಸೇಮ್ ಕಂಟಿನ್ಯೂಷನು. ಅಥವಾ 50 60 ಆಗ್ಬಿಡ್ಬೋದಲ್ಲಿ. ಬಿ ಹೊಸಬ್ರು ಆ ಥರದಲ್ಲಿ ಇರ್ತಾರೆ ಬೇರೆ. ಹೌದು. ನಮಗೇನು ಪ್ರಯೋಜನ ಇದರಿಂದ? ಜನರಿಗೆ ಸರ್ಕಾರ, ಮಂತ್ರಿಗಳು ಮಹಮ್ಮೇರಿ ವೇಸ್ಟ್ ಬಾಡಿಗಳು ಮತ್ತು ಕಸ ನಮಗವರು. ಇವ್ರನ್ನ ಸಾಕೋದೇ ನಮಗೆ ಕೆಲಸ ಆಗ್ಬಿಟ್ಟಿದೆ. ಇವ್ರು ಇರ್ಕೂಡ್ದಿತ್ತು ನನ್ನ ಪ್ರಕಾರದಲ್ಲಿ, ಅಂದರೆ ಆ ವ್ಯವಸ್ಥೆಯಲ್ಲಿ. ಬಟ್ ಇದ್ದಾರೆ, ಹಂಗಾಗಿ ಅವ್ರು ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಬಿಡ್ರಿ, ಅವ್ರ ಕಾಂಪಿಟೇಷನ್ ಯಾರನ್ನಾರು ಮಾಡ್ಕೊಳ್ಳಿ. ಅದಕ್ಕೇನು ಸಂತೋಷ್ ಲಾಡು BJP ಕ್ರಾಂತಿ ಹೇಳ್ತಿದ್ದಾರೆ, ಅವರಲ್ಲೇ ಕ್ರಾಂತಿ ಆಗ್ಬಿಡುತ್ತೆ. ಯಾವಾಗ ಅದೆಲ್ಲ ಡಿಸೆಂಬರಲ್ಲ ಎಲ್ಲ ಹೀಗೆ ಮೋದಿ ಹೋಗ್ಬಿಟ್ಟು ಗಡ್ಕರಿ ಬಂದ್ಬಿಡ್ತಾರಂತೆ. ಅದೆಲ್ಲ ಆಡಕ್ಕೆ ಕರೆದಿದ್ರು ಮೊನ್ನೆ. ಏನಂತ ಸರ್? ಅದೇ ಹೆಂಗಪ್ಪ ಅದು ಮಾಡಿದ್ರೆ ಏನಾಗತ್ತೆ, ಧಾರವಾಡದಲ್ಲಿ ಏನು ಎಫೆಕ್ಟ್ ಹೆಂಗಿರುತ್ತೆ, ಏನು ಅವಾಗ ಏನು ಸಮಾಚಾರ ಅಂತ ಕರೆದಿದ್ರು. ಅಭಿಪ್ರಾಯ ಕೊಟ್ಟು ಬಂದಿರ್ತಾರೆ ಇವ್ರು ಮೋಸ್ಟ್ಲಿ. ಆಮೇಲೆ ಇವ್ರು ಕಾಂಗ್ರೆಸ್ ಕ್ರಾಂತಿ ಮಾತಾಡ್ತಿರೋದು ಇವ್ರ ಪಕ್ಷದವರೇ, ನಾವೇ ಹೇಳಿದ್ದು ಬಿಜೆಪಿ ಅವ್ರ ಮೇಲೆ. ರಾಜಣ್ಣ ಕರ್ಕೊಂಬಂದು ನರೇಂದ್ರ ಮೋದಿ, ರಾಜಣ್ಣ ಕಮಾನ್ ಬೋಲೋ ಅಂದ್ಬಿಟ್ಟು ಬೋಲೋ ಮಾಡಿಸಿದ್ರಾ? ರೀ ಜೋಕ್ ಮಾಡೋಕ್ಕೂ ಇತಿ ಬೇಡವೇನ್ರಿ ರೀ. ಕಾಂಗ್ರೆಸ್ಸಲ್ಲೂ ಒಂದು ರೂಮರ್ ಇದೆ, ಅದನ್ನೇನು ಮಾಡೋಣ? ಯಾವ್ದು ಸರ್? ಅದೇ ರಾಹುಲ್ ಗಾಂಧಿನ ಕಿತ್ತಾಕ್ಬಿಟ್ಟದೇನೋ ಪ್ರಿಯಾಂಕಾ ಗಾಂಧಿ ಬರ್ತಾರಂತೆ. ವೇಸ್ಟ್ ಅಂತಲ್ಲ, ರಾಹುಲ್ ಗಾಂಧಿ ಕೈಲಿ ಆಗಲ್ವಂತಲ್ಲ. ಅದೆಷ್ಟೋ 26 ಎಲೆಕ್ಷನು 86 ಎಲೆಕ್ಷನ್ ಸೋತೋಗ್ಬಿಟ್ಟಿದಾರಂತಲ್ಲ ಅವರು. ಅವ್ರು ಎಷ್ಟು ಸರಿ ಬಂದರೂ ವರ್ಕ್ ಆಗ್ತಿಲ್ವಂತೆ, ಎಲ್ಲೋದ್ರೂ ಓಟ್ ಸಿಗ್ತಿಲ್ವಂತೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿ, ಇಂದಿರಾ ಗಾಂಧಿ ಟೈಪ್ ತೋರಿಸ್ಬೋದು ಅಂತ ಕಾಂಗ್ರೆಸ್ನವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರಂತ. ಈಗ ಕಳ್ಸೋಣ ರಾಹುಲ್ ಗಾಂಧಿ ಕತೆ ಇಷ್ಟೇ ಇದು ಅಂತ ತೀರ್ಮಾನ ಆಗಿದ್ದಾರೆ ಅಂತ ಹೊರದಾಡ್ತಿದೆ ಅಂತ ಸುದ್ದಿ. ಅದನ್ನು ಹೇಳೋಕ್ಕಾಗತ್ತಾ ಯಾವನಾರು? ಇದು ಡಿಸೆಂಬರ್ನಲ್ಲಿ ಆಗ್ತಾ ಇದೆ ಕ್ರಾಂತಿ ಅಂತ ಹೇಳೋಕ್ಕಾಗತ್ತಾ ಯಾವನಾರು? ಇಲ್ಲ. ಎಸ್. ಕೋಲಾರದ ಮಾಲೂರು ಕಾಂಗ್ರೆಸ್ MLA ನಂಜೇಗೌಡರನ್ನ ಅಸಿಂಧುಗೊಳಿಸಿದ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ಮರು ಎಣಿಕೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನ ಕೊಟ್ಟಿದೆ. 4 ವಾರಗಳಲ್ಲಿ ಉತ್ತರಿಸಿ ಅಂತ ಪ್ರತಿವಾದಿಗಳಿಗೆ ನೋಟಿಸ್ ಕೂಡ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿದೆ ಅಂತ ನಂಜೇಗೌಡ ಹೇಳಿದ್ರೆ, ಈತ ಬಿಜೆಪಿಯ ಮಂಜುನಾಥ್ ಗೌಡ ಮಾತನಾಡಿ ಅಂತಿಮವಾಗಿ ಜಯ ಸಿಗುತ್ತೆ ನೋಡಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಅನ್ಯಾಯ ಎಲ್ಲ ಫೈನಲ್ ತೀರ್ಪು ಬಂದ ಮೇಲೆ, ಎಣಿಕೆ ಆದ್ಮೇಲೆ ಗೊತ್ತಾಗುತ್ತೆ. ಅದಾದ ಮೇಲೆ ಆಗತ್ತೆ, ಆಗಲಿ ಆದಾಗ ಏನೋ ಒಂದು ತೀರ್ಪು ಆಗತ್ತೆ ಅಷ್ಟೇ. ಎಸ್.